ಒಡಿಶಾದ ಪುರಿಯಲ್ಲಿ ಜಗನ್ನಾಥ ರಥೋತ್ಸವ ವೈಭವವನ್ನ ಅನೇಕರು ಕಣ್ತುಂಬಿಕೊಳ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರು ಹರಿದು ಬರ್ತಾ ಇದ್ದಾರೆ. ರಥವೇರಿ ಕುಳಿತಿರುವಂತ ಜಗನ್ನಾಥ, ಸುಭದ್ರ, ಬಲಭದ್ರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಐತಿಹಾಸಿಕ ರಥಯಾತ್ರೆ ಆರಂಭವಾಗುತ್ತೆ. ರಥಯಾತ್ರೆ ಕಣ್ತುಂಬಿಕೊಳ್ಳೋದಕ್ಕೆ ಅಂತ 10 ಲಕ್ಷ ಭಕ್ತರು ಆಗಮಿಸ್ತಾ ಇರೋದು. ನಂದಿ ಘೋಷದಲ್ಲಿ ರಥದಲ್ಲಿ ಜಗನ್ನಾಥ ಹಾಗೂ ದರ್ಪದಲನ್ನಲ್ಲಿ ಸುಭದ್ರ, ತಾಳಧ್ವಜ ರಥದಲ್ಲಿ ಬಲಭದ್ರ ದೇವರನ್ನ ರಥದಲ್ಲಿ ಕರೆದುಕೊಂಡು ಹೋಗಲಾಗುತ್ತೆ. ಮೂರ್ತಿಗಳ ಪ್ರತಿಷ್ಠಾಪನೆ ಆಗಿದೆ. ಈಗಾಗಲೇ ರಥಯಾತ್ರೆಗೆ ಚಾಲನೆ ನೀಡ್ತಾರೆ. ಪುರಿ ರಾಜಮನೆತನದ ಚಿನ್ನದ ಪೊರಕೆಯಿಂದ ರಥದ ಮುಂಭಾಗ ಗುಡಿಸುವ ಮೂಲಕ ಚಾಲನೆಯನ್ನು ನೀಡಲಾಗುತ್ತೆ. ಚಾಲನೆ ನೀಡಲಿರುವಂಥ ಪುರಿ ರಾಜಮನೆತನದ ಗಜಪತಿ ದಿವ್ಯ ಸಿಂಗ್ ದೇವ್ ಅವರು ಆ ರಥ ಏನಿರುತ್ತೆ ಅದರ ಎದುರುಗಡೆ ಚಿನ್ನದ ಪೊರಕೆಯಿಂದ ರಥದ ಮುಂಭಾಗವನ್ನು ಗುಡಿಸೋದ್ರ ಮೂಲಕ ಇಲ್ಲಿ ಚಾಲನೆಯನ್ನು ಕೊಡಲಾಗುತ್ತೆ. ಈಗಾಗಲೇ ಅದರ ವೈಭವ ಆರಂಭ ಆಗಿದೆ. ಚಾಲನೆ ಕೊಡೋದಕ್ಕೆ ಅಂತೇಳಿ ರಾಜಮನೆತನದ ಗಜಪತಿ ದಿವ್ಯ ಸಿಂಗ್ ದೇವ್ ಅವರು ಬರ್ತಾರೆ. ನೋಡಿ, 10 ಲಕ್ಷ ಭಕ್ತಾದಿಗಳು ಈಗ ನೆರೆದಿರುವಂಥದ್ದು. ಇದು ಅಂದಾಜು ಎಷ್ಟು ಜನ ಭಕ್ತರಿದ್ದಾರೆ ಅನ್ನೋದರ ಬಗ್ಗೆ ಅಲ್ಲಿ